ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕನ್ನಡಿಗ. ಈ ವಿಡಿಯೋ ತೊಗೊಂಬರ್ತಾ ಇರೋದೇನಪ್ಪ ಅಂದರೆ ಇವತ್ತು ಅಂದರೆ ನಾಳೆ ಯು ಎಸ್ ಗೌರ್ನಮೆಂಟು ಟ್ರಂಪ್ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿದೆ ಸುಪ್ರೀಂ ಕೋರ್ಟ್. ಟ್ಯಾರಿಫ್ನ ಹಿಂಗೆಲ್ಲ ಬೇಕಾಬಿಟ್ಟು ಹಾಕೋಂಗಿಲ್ಲ ಅಂತ, ಯಾವ ಆ್ಯಕ್ಟ್ ಮೇಲೆ ನೀವು ಟ್ಯಾರಿಫ್ನ ಹಾಕ್ತಿದ್ದೀರಿ ಅಂತ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು FIS ಮತ್ತು DIS ನಮ್ಮ ಮಾರ್ಕೆಟ್ನ ಬೈ ಮತ್ತು ಸೆಲ್ ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮತ್ತು ನಾಳೆ ಹನುಮಂತ ಜಯಂತಿ ಇರೋದ್ರಿಂದ ಇವತ್ತು ಮಾರ್ಕೆಟ್ ಹಾಲಿಡೆ. ಬಟ್ ಎಲ್ಲರ ಕಣ್ಣು ಮಾರ್ಕೆಟ್ನಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ, ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನ್ ಪರ್ಪಸ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಫೇಸ್ಬುಕ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮ್ಗೇನೇ ಬೇಕಂದ್ರೂ ಚಾಟ್ ಮಾಡಿ, ನಾನು ಮಾಡಿಕೊಡ್ತೀನಿ. ನಾಳೆ ಮಾರ್ಕೆಟು ಗುರುನಾನಕ್ ಜಯಂತಿ ರಜೆ ಇದೆ. ಆದರೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಆ ಬ್ರೇಕಿಂಗ್ ನ್ಯೂಸ್ ಏನಂದರೆ, ಟ್ರಂಪ್ ವಾರ್ನ್ಸ್ ಆಫ್ ಎಕನಾಮಿಕ್ ಕೊಲ್ಯಾಪ್ಸ್. ಅಂದರೆ ಟ್ರಂಪ್ ವಾರ್ನ್ ಮಾಡ್ತವ್ರೆ, ಏನಾದ್ರು ಎಕನಾಮಿಕ್ ಕೊಲ್ಯಾಪ್ಸ್ ಆಗುತ್ತೆ ಅಂತ. ವಾಟ್ ಇಫ್ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ದಿ ಟ್ಯಾರಿಫ್, US ಪ್ರೆಸಿಡೆಂಟ್ ರೆಸ್ಪಾನ್ಸ್. ಅಂದರೆ ಸುಪ್ರೀಂ ಕೋರ್ಟು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಪ್ರಶ್ನೆ ಮಾಡಿದೆ, ನೀವೇನಕ್ಕೆ ಟ್ಯಾರಿಫ್ನ ಈ ಥರ ಬೇಕಾಬಿಟ್ಟು ಹಾಕ್ತಿದ್ದೀರಾ, ಇದು ಸರಿಯಲ್ಲ, ಇದು ರೂಲ್ಸ್ ಅಲ್ಲ ಅಂತವ. ಸೊ ಅದಕ್ಕೆ ಟ್ರಂಪ್ ಅವ್ರನ್ನ ವಾರ್ನ್ ಮಾಡಿದ್ದೆ, ನೀವು ಈ ಥರ ಕೇಳಿದರೆ ನಮ್ಮ ಎಕನಾಮಿಕ್ಸ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಸೊ ಅದನ್ನು ಒನ್ ಬೈ ಒನ್ ನೋಡೋಣ. ಒನ್ ಬೈ ಒನ್ ಏನಂದರೆ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ವಾರ್ನ್ಡ್ ದಟ್ ದಿ ಅಮೇರಿಕನ್ ಎಕಾನಮಿ ಕುಡ್ ಫೇಸ್ ದಿ several damages if the Supreme Court overturn the tariff policy. US President Donald Trump has warned that the American economy could face the several damages if the Supreme Court overturns the tariff policy. ಅಂದರೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಟ್ಯಾರಿಫ್ ಆಪೋಸಿಟ್ ಏನಾದರೂ ತೀರ್ಪು ಕೊಟ್ಟರೆ, ಅಂದರೆ ತೀರ್ಪು ಕೊಟ್ಟಾಗ ನಮ್ಮದು ಎಕನಾಮಿಕ್ಸು ಕೊಲ್ಯಾಪ್ಸ್ ಆಗುತ್ತೆ. ಮತ್ತು ಇನ್ನೇನು ಹೇಳಿದ್ದಾರೆ, ಐ ಥಿಂಕ್ ಕಂಟ್ರಿ ವಿಲ್ ಬಿ ಇಮ್ಮರ್ಸ್ಡ್ಲಿ ಹರ್ಟ್. ಐ ಥಿಂಕ್ ಅವರ್ ಎಕಾನಮಿ ವಿಲ್ ಗೋ ಟು ಹೆಲ್. ಲುಕ್, ಬಿಕಾಸ್ ಟ್ಯಾರಿಫ್ ಯು ಹ್ಯಾವ್ ಎ ಹೈಯೆಸ್ಟ್ ಸ್ಟಾಕ್ ಮಾರ್ಕೆಟ್ ವೇರ್ ಎವರ್ ಹ್ಯಾಡ್ ಹಿ ಆನ್ಸರ್ಡ್. ಅಂದರೆ ಏನಾದ್ರು ಸುಪ್ರೀಂ ಕೋರ್ಟ್ ಏನಾದ್ರು ಆಪೋಸಿಟ್ ಏನಾದ್ರು ರಿಸಲ್ಟ್ ಕೊಟ್ಟರೆ ನಮ್ಮ US ಎಕಾನಮಿ ಫುಲ್ ಕೊಲ್ಯಾಪ್ಸ್ ಆಗುತ್ತೆ, ಫುಲ್ ವರ್ಸ್ಟ್ ಆಗುತ್ತೆ. ಸೊ ಇದು ಕೊಡೋದ್ರಿಂದ ನಮ್ಮ US ಟ್ಯಾರಿಫ್ 401 ಕೇಸ್ ಈಸ್ ಆ್ಯನ್ ಹೈಯೆಸ್ಟ್ ಲೆವೆಲ್ and is a millions of people were had the 410. I think the most important subject is discussed by the Supreme Court. ಇದು 100 years, ಅಂದರೆ 100 ಇಯರ್ಸಲ್ಲೇ ಫಸ್ಟ್ ಟೈಮು ಸುಪ್ರೀಂ ಕೋರ್ಟ್ ಇದನ್ನು ಪ್ರಶ್ನೆ ಮಾಡಿರೋದ್ರಿಂದ ಮಿಲಿಯನ್ಸ್ ಪೀಪಲ್ ವರ್ ಹ್ಯಾಡ್ ಎಟ್ ದಿ 401k. ಅಂದರೆ 100 ಇಯರ್ಸಲ್ಲೇ ಇದು ಫಸ್ಟ್ ಕ್ವಶನ್ ಮಾಡಿದೆ ಅಂತ ಕೇಳಿದಾಗ, ಜಸ್ಟ್ ಡೇಸ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಬಿಗಿನ್ಸ್ ಹಿಯರಿಂಗ್ಸ್ ಆಫ್ ದಿ ಕೇಸ್ ವಿಚ್ ಹ್ಯಾಸ್ ಡಿಸ್ಕ್ರೈಬ್ಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಇನ್ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ. ಅಂದರೆ ಇದನ್ನು US ಗೌರ್ಮೆಂಟು ಟ್ರಂಪ್ ಅವ್ರಿಗೆ ಕ್ವಶನ್ ಮಾಡಿರೋದ್ರಿಂದ ನಾಳೆ ಇದ್ರದ್ದು ಕೋರ್ಟಲ್ಲಿ ಇನ್ವೆಸ್ಟಿಗೇಷನ್ ಇದೆ, ತೀರ್ಪಿದೆ. ಸೊ ಅದು ಇವತ್ತು ಬಿಗ್ಗೆಸ್ಟ್ ಸ್ಟೋರಿ ಆಗಿದೆ. ಸೊ ಅದಕ್ಕೆ ನಮ್ಮ ಮಾರ್ಕೆಟು ಇವತ್ತು ಡೌನ್ಫಾಲ್ ಕಾಣ್ತಿದೆ, ಮತ್ತು US ಮಾರ್ಕೆಟು ಸುಧಾ ಡೌನ್ಫಾಲಲ್ಲಿ ಹೋಗ್ತಿದೆ. ಸೊ ಅದಕ್ಕಿಂತ ಮುಂಚೆ ದಿಸ್ ಪ್ರೊಸೀಡಿಂಗ್ ವಿಲ್ ಎಕ್ಸಾಮ್ ವೆದರ್ he had the legal authority to introduce the board of tariff and measure with the legal focus on his use the International Emergency of Economics Power Act. ಅಂದರೆ IEEPA as a basis imposing the important taxes of CE. ಗೌರ್ನಮೆಂಟು ಈ ಕ್ವಶನ್ ಕೇಳಿದಾಗ ಟ್ರಂಪ್ ಅವರು ಈ IEEPA ಇದ್ರ ಹ್ಯಾಕ್ಟ್ ಮುಖಾಂತರ ನಾನು ಟ್ಯಾರಿಫ್ನ ಇದ್ರ ಮೇಲೆ ಹಾಕಿದ್ದೀನಿ. ಈ ಹಾಕಿರೋದ್ರಿಂದ ನಮ್ಮ US ಎಕಾನಮಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, US ಎಕಾನಮಿ ತುಂಬ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ.
ಹೇಳಿದ್ದಾರೆ. ಇನ್ ಅರ್ಲಿಯರ್ಲಿ ಟ್ರಂಪ್ ವಾಸ್ ದೋಸ್ ಎಮರ್ಜೆನ್ಸಿ ಪವರ್ ಟು ಪುಷ್ ದಿ ಟ್ಯಾರಿಫ್ ಅಪ್ ಟು 50% ಆನ್ ಕಂಟ್ರೀಸ್ ಸಚ್ ಎಸ್ ಎ ಇಂಡಿಯಾ, ಬ್ರೆಜಿಲ್ ಆ್ಯಂಡ್ ಎಸ್ ಎ 145% ಆನ್ ಚೈನಾ ಆ್ಯಂಡ್ ಮೆಷರ್ ದಟ್ ದಿ ಅಂಡರ್ಪಿನ್ ಇಸ್ ಎಕನಾಮಿಕಲ್ ಅಜೆಂಡಾ. ಅಂದರೆ ಇವರು ಅರ್ಲಿಯರು ಈ ಇಂಡಿಯಾಗೆ ಮತ್ತು ಬ್ರೆಜಿಲ್ಗೆ ಮತ್ತು ಚೈನಾಗೆ ಎಲ್ಲ ಹೈಯೆಸ್ಟು US ಟ್ಯಾರಿಫ್ನ ಸುಂಕನ ವಿತರಿಸ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಈ ಕ್ವೆಶನ್ ಬಂದಿದೆ. ಈ ಕ್ವೆಶನ್ ಬಂದು ಇವತ್ತು ನಮ್ಮ ಮಾರ್ಕೆಟು ಇಷ್ಟು ಮಟ್ಟಿಗೆ ಇವತ್ತು ನೆಗೆಟಿವಲ್ಲಿ ನ್ಯೂಸ್ ಕಂಡಿದೆ. ಸೊ FII's net sale RS 1067 crore worth of an Indian equities and DIIS net buy RS 1202 crores. ಅಂದರೆ ಫಾರಿನ್ ಇನ್ವೆಸ್ಟರ್ಸು 1067 ಕೋಟಿ ವರ್ತ್ ಆಫ್ ಸೆಲ್ ಮಾಡಿದ್ರೆ, ನಮ್ಮ ದೇಶೀಯ ಅಂದರೆ ನಮ್ಮ ಇಂಡಿಯನ್ ಬೈಯರ್ಸವರು 1202 ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ. ಫಾರ್ ಇಯರ್ ಸೋ ಫಾರ್ FIIs ಹ್ಯಾವ್ ಬಿನ್ ನೆಟ್ ಸೆಲ್ಲರ್ ಫಾರ್ ಶೇರ್ ವರ್ತ್. ಅಂದರೆ FIRಸು ಇದುವರೆಗೂ ಅವರು ಸೆಲ್ ಮಾಡಿರೋ ಶೇರ್ ವರ್ತು 2,42.43 ಲ್ಯಾಕ್ ಕ್ರೋರ್. ಅಂದರೆ ಅಷ್ಟು ಕ್ರೋರಷ್ಟು ಅವ್ರು ಸೆಲ್ ಮಾಡಿದ್ರೆ, ನಮ್ಮ DIS ಅವರು ಅದನ್ನು ತೊಗೊಂಡಿದ್ದಾರೆ 6,32 ಲ್ಯಾಕ್ ಕ್ರೋರ್ಗೆ. ಇದು ಒನ್ ಆಫ್ ದಿ ಪಾಸಿಟಿವ್ ನ್ಯೂಸ್. ಆದರೆ ಶೇರ್ ಇಸ್ DIS ಬ್ರಾಟ್ ದಿ ಶೇರ್ ವರ್ತ್ RS 15,835 crore and the showed the share worth 14,632. ಅಂದರೆ ಅದು ಸೆಲ್ ಮಾಡಿದಾಗ ಇಷ್ಟಿತ್ತು, ಇವರು ತೊಗೊಂಡಾಗ ಇಷ್ಟು ಬೆಲೆ ಬಾಳ್ತಿದೆ. ಇನ್ ಕಾಂಟ್ರಾಸ್ಟ್ FIS purchased the share value RS 13,187 crore while ಆಫ್ಲೋಡಿಂಗ್ ಶೇರ್ಸ್ ವರ್ತ್ ಇಸ್ 14,254 crore. ಅಂದರೆ ಇವ್ರು ತೊಗೊಂಡು ಮಾರಿದಾಗ ಇವ್ರಿಗೆ ಎಷ್ಟು ಲಾಭ ಆಗಿದೆ ಅಂತ. ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೆಂಗೆ ಅಂದರೆ, ಇಂಡಿಯಾ ಮಾರ್ಕೆಟ್ ಇಸ್ ಎಂಡೆಡ್ ಇನ್ ಲೋಯರ್ 20 ಮಾರ್ಕೆಟು ಏನಕ್ಕೆ ಫಾಲ್ ಆಯಿತು ಅನ್ನೋದಕ್ಕೋಸ್ಕರ ಕೊಟ್ಟವ್ರೆ. ಸೊ ಅದೊಂದು ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರೋವಂಥ ಡೀಟೇಲ್ಸೇ. November 5 ಇನ್ ಗುರುನಾನಕ್ ಜಯಂತಿ. ಸೊ ನಾಳೆ ಇನ್ನು ಮಾರ್ಕೆಟ್ ಕ್ಲೋಸ್ ಆದರೆ ಇನ್ನು ಥರ್ಸ್ಡೇ ನಮ್ಮ ಮಾರ್ಕೆಟು ಈ ಟ್ಯಾರಿಫ್ ಕೋರ್ಟ್ ಏನಾದರೂ ಎಕನಾಮಿಕಲ್ ಟ್ರಂಪ್ ಆಪೋಸಿಟ್ ಏನಾದ್ರು ಬಂದರೆ ಪಾಸಿಟಿವ್ ಹೋಗೋ ಚಾನ್ಸಸ್ ಇದೆ. ಜೈ ಹಿಂದ್, ಜೈ ಕರ್ನಾಟಕ.